ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ರನ್ನು, ಕಾಪಿ, ಆ್ಯಡು, ವರ್ಕ್ ಡೈರೆಕ್ಟ್ರಿನ ನೀವು ತಿಳ್ಕೊಂಡ್ರಿ ಯಾವ ರೀತಿ ಯೂಸ್ ಮಾಡೋದು ಅಂತ ಡಾಕರ್ ಫೈಲಲ್ಲಿ. ಈ ವಿಡಿಯೋದಲ್ಲಿ ಬಂದು ನಾವು ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಮತ್ತು ಆರ್ಗ್ಯುಮೆಂಟ್ ವೇರಿಯೇಬಲ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ನಾವು ಎನ್ವೈರ್ನ್ಮೆಂಟ್ ವೇರಿಯೇಬಲ್ಗೆ ಹೋಗೋಣ. ಇದು ಬಂದು ನಾವು ಕಂಟೈನರ್ ರನ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಆರ್ಗ್ಯುಮೆಂಟ್ ಬಂದು ನಾವು ಇಮೇಜ್ ಬಿಲ್ಡ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಮೊದಲು ನಾನು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಯಾವ ರೀತಿ ಡಾಕರ್ ಫೈಲಲ್ಲಿ ಮತ್ತು ರನ್ ಟೈಮಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಕಂಟೈನರ್ ಕ್ರಿಯೇಟ್ ಮಾಡಬೇಕಾದ್ರೆ ಅಂತ ತಿಳ್ಕೊಳ್ಳೋಣ. ಮೊದಲು ನಾನು ಒಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಡಾಕರ್ ಪ್ಲೇ ಅಂತ ಒಂದು ವೆಬ್ಸೈಟ್ ಒಳಗಡೆ ಹೋಗಿ ನಾನೊಂದು ಫ್ರೀ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಆಲ್ಟ್ ಎಂಟರ್ ಮಾಡಿದ್ರೆ ಈ ರೀತಿ ದೊಡ್ಡ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನಾನು ಒಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಡಾಕರ್ ಫೈಲ್, ಓಕೆ. ಇದರೊಳಗಡೆ ಬಂದು ನಾನು ಒಂದು MySQLನ ಚೂಸ್ ಮಾಡ್ತೀನಿ. ಏನಕ್ಕೆ ನಾನು MySQL ಚೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಜಸ್ಟ್ ಡಾಕರ್ ಹಬ್ಗೆ ಹೋಯ್ತು ಅಂತ ಅಂದರೆ ನಿಮಗೆ ಡಾಕರ್ ಹಬ್ಗೆ ಹೋಗೋಣ. ಇದರೊಳಗಡೆ ಬಂದು ನಾವು ಒಂದು MySQL ಏನಿದೆ ಇಮೇಜನ್ನು ಸರ್ಚ್ ಮಾಡೋಣ. ಓಕೆ, ಇಲ್ಲಿ ಒಂದು MySQL ಅಂತ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಒಂದು ಅವರೇ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಒಂದು MySQL ಇಮೇಜ್ ಇದೆ. ಇದರೊಳಗಡೆ ಬಂತು ಅಂತಂದರೆ ಆಲ್ರೆಡಿ ಫ್ರೀ ಡಿಫೈನ್ಡ್ ಒಂದು ಸುಮಾರು ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಇರುತ್ತೆ. ನಿಮಗೆ ತೋರಿಸ್ತೀನಿ. ಇಲ್ಲಿ ಫುಲ್ ಡೌನಲ್ಲಿ ಹೋಯಿತು ಅಂತ ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು ಈ ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಪಾಸ್ ಮಾಡ್ತಾ ಇದ್ದೇನೆ ಅಂತ ಅಂದರೆ ಇಲ್ಲಿ ಬಂದು ನಾವು ಡಾಕರ್ ಫೈಲ್ ಒಳಗಡೆ ಬಂದು ಅವರು ಒಂದು MySQLನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಒಂದು ಸ್ಕ್ರಿಪ್ಟ್ನ ಬರೆದಿರ್ತಾರೆ. ಅದರೊಳಗಡೆ ಬಂದು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಪಾಸ್ ಮಾಡಿರ್ತಾರೆ. ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಏನು ಅಂತಂದರೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋ ಒಂದು ವೇರಿಯೇಬಲ್ನ ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿರ್ತಾರೆ. ಇಲ್ಲಿ ಬಂದು ನೋಡ್ಬೋದು ಈ ಥರ ಒಂದು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಯೂಸ್ ಮಾಡಿಕೊಂಡು ನಾವು ಬಂದು ನಮ್ಗೆ ಏನು ಪಾಸ್ವರ್ಡ್ನ ಬೇಕೋ ಆ ಪಾಸ್ವರ್ಡ್ನ ಕಂಟೈನರ್ ರನ್ ಮಾಡೋ ಟೈಮಲ್ಲಿ ಅಂತ ಕಂಟೈನರ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ನಾವು ಪಾಸ್ವರ್ಡ್ನ ಕೊಟ್ಟು ನಾವು ಕ್ರಿಯೇಟ್ ಮಾಡ್ಕೋಬೋದು. ಫುಲ್ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಅಂದರೆ ನಾನು ಜಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನೇ ಓನಾಗಿ ಒಂದು MySQLನ ಇಮೇಜನ್ನು ಕ್ರಿಯೇಟ್ ಮಾಡ್ತೀನಿ. ಜಸ್ಟು ಈ MySQL ಏನಿದೆ ಇದನ್ನೇ ಬೇಸ್ ಇಮೇಜಾಗಿ ತಗೊಳ್ತೀನಿ. ಇದರೊಳಗಡೆ ಬಂದು ನಾನು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಮೊದಲು ನಾನು ಇಲ್ಲಿ ಹೋಗ್ತೀನಿ. ಇಲ್ಲಿ ಬಂದು ನಾನು ಮೊದಲು ಫ್ರಮ್ಗೆ ಹೋಗ್ತೀನಿ. ಫ್ರಮ್ ಅಂತ ಕೊಟ್ಟು ಇಲ್ಲಿ ಬೇಸ್ ಇಮೇಜ್ ಬಂದು ನಾನು MySQL ಅಂತ ತಗೊಳ್ತೀನಿ. MySQL ಲೇಟೆಸ್ಟ್ ಅಂತ ಕೊಡ್ಬೋದು. ನಾನು MySQL ಅಂತ ಬಿಟ್ಟರೆ ಅದು ಆಟೋಮೆಟಿಕಾಗಿ ಲೇಟೆಸ್ಟ್ ಅಂತ ಆಗುತ್ತೆ. ಇದರೊಳಗಡೆ ಬಂದು ನಾನು ಒಂದು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಪಾಸ್ ಮಾಡ್ತೀನಿ. ENV ಅಂತ ಕೊಟ್ಟರೆ ನೀವು ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಅಂತ ತಿಳ್ಕೋಬೇಕು. ಇದರೊಳಗಡೆ ಬಂದು ನಾನು ಎನ್ವೈರ್ನ್ಮೆಂಟ್ ವೇರಿಯೇಬಲ್ ನೇಮ್ ಬಂದು ನಾನು ಇಲ್ಲಿ ಏನಿದೆ ಅದನ್ನು ಕೊಡ್ತೀನಿ. ಯಾಕಂದರೆ ಆಲ್ರೆಡಿ ಅವರು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಇದನ್ನೇ ಯೂಸ್ ಮಾಡಿರ್ತಾರೆ ನೇಮ್ನ. ಅದಕ್ಕೋಸ್ಕರ ಫುಲ್ ಡೌನಲ್ಲಿ ಬಂದರೆ ನಿಮಗೆ ಇಲ್ಲಿದೆ ನೋಡ್ಬೋದು. ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಹೇಳ್ತಾರೆ ತಕ್ಷಣ ಡಾಕರ್ ಏನಿದೆ ಇಮೇಜನ್ನು ತಗೊಂಡು ಇಲ್ಲಿ ಬಂದು ನಾನು ಒಂದು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಆಲ್ರೆಡಿ ಕ್ರಿಯೇಟ್ ಆಗಿರೋದು ನಾನು ಇಲ್ಲಿ ರೆಫರೆನ್ಸ್ ತಗೊಳ್ತಾ ಇದ್ದೀನಿ ಅಷ್ಟೇ. MySQL ರೂಟ್ ಪಾಸ್ವರ್ಡ್ ಅಂತ ಇದು ಬಂದು 2 ಮೆಥಡಲ್ಲಿ ನೀವು ಎನ್ವೈರ್ನ್ಮೆಂಟ್ನ ವೇರಿಯೇಬಲ್ನ ಕೊಡ್ಬೋದು. ಮೊದಲು ಬಂದು ನೀವು ಡಾಕರ್ ಏನಿದೆ ಆ ಫೈಲ್ ಒಳಗಡೆ ಡಿಫೈನ್ ಮಾಡಬೇಕು. ಅದಾದಮೇಲೆ ಬಂದು ನೀವು ಇನ್ ಕೇಸ್ ಏನಾದರೂ ಆ ಪಾಸ್ವರ್ಡ್ ಏನಿಲ್ಲ ಇಲ್ಲಿ ಕೊಟ್ಟಿರ್ತೀನಿ ನಾನು, ಇಲ್ಲಿ ಬಂದು ರಿಪ್ ಅಂತ ಕೊಟ್ಟಿರ್ತೀನಿ. ಈ ಪಾಸ್ವರ್ಡ್ನ ನೀವೇನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ನೀವು ಕಂಟೈನರ್ ರನ್ ಟೈಮಲ್ಲಿ ಈ ಏನಿದೆ ಎನ್ವೈರ್ನ್ಮೆಂಟ್ನ ಇದನ್ನು ಯೂಸ್ ಮಾಡಿಕೊಂಡು ಈ ರಿಪ್ ಬದಲು ನೀವು ಚೇಂಜ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಅಲ್ಲೇನಾದರೂ ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಈ ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಏನಾದರೂ ಪಾಸ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಡಿಫಾಲ್ಟಾಗಿ ಏನಿದೆ ಅದನ್ನು ತಗೊಳುತ್ತೆ. ಈ MySQL ಬಂದು ಡಿಫಾಲ್ಟಾಗಿ ಅವರು ಆಲ್ರೆಡಿ ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಸೆಟ್ ಮಾಡಿರ್ಬೋದು, ನನಗೆ ಐಡಿಯಾ ಇಲ್ಲ. ನಾನು ಬಂದು ಈ ರೆಫರೆನ್ಸ್ ಲೈನ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡ್ಬೋದು MySQL ರೂಟ್ ಪಾಸ್ವರ್ಡ್ ಅಂತ ತೊಗೊಂಡು ಇಲ್ಲಿ ಬಂದು ನಾನು ಡೈರೆಕ್ಟಾಗಿ ರಿಪ್ ಅಂತ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನು ರನ್ ಮಾಡಿ ನೋಡೋಣ. ಇವಾಗ ಬಂದು ನಾನು ಪಾಸ್ವರ್ಡು ಡಾಕರ್ ಫೈಲಲ್ಲೇ ಸೆಟ್ ಮಾಡಿಬಿಟ್ಟಿದ್ದೀನಿ. ರಿಪ್ ಅಂತ ಯೂಸ್ ಮಾಡಿದ್ರೆ ನನಗೆ MySQL ಓಪನ್ ಆಗಬೇಕು. ಅದಕ್ಕೋಸ್ಕರ ಮೊದಲು ನಾನು ಡಾಕರ್ ಇಮೇಜನ್ನ ಬಿಲ್ಡ್ ಮಾಡ್ತೀನಿ. ಫೈಲ್ ಯೂಸ್ ಮಾಡ್ಕೊಂಡು ಡಾಕರ್ ಫೈಲ್ ಯೂಸ್ ಮಾಡಿಕೊಂಡು ಡಾಕರ್ ಬಿಲ್ಡ್ ಅಂತ ಕೊಟ್ಟು MySQL 1 ಅಂತ ಕೊಡ್ತೀನಿ. ಕೊಟ್ಟು ಡಾಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದು ಬಿಲ್ಡ್ ಆಗುತ್ತೆ. -t ಟ್ಯಾಗು, ಓಕೆ. ಇಲ್ಲಿ ನೋಡ್ಬೋದು ಬೇಸ್ ಇಮೇಜನ್ನು ಫುಲ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಬಂದು ಎನ್ವೈರ್ನ್ಮೆಂಟ್ ವೇರಿಯೇಬಲ್ಗೆ ಪಾಸ್ವರ್ಡ್ ಏನು ಕೊಟ್ಟಿದ್ದೀನಿ ಅದನ್ನು ಅಸೈನ್ ಮಾಡ್ಕೊಳ್ತಾ ಇದೆ ನೆಕ್ಸ್ಟು ಲೇಯರಲ್ಲಿ. ಓಕೆ, ಸೆಕೆಂಡ್ ಲೇಯರು ಆಗಿದೆ ಅಂದ್ಕೊಳ್ತೀನಿ. ಫಸ್ಟ್ ಲೇಯರು
ಓಕೆ ಆಗಿದೆ. ಇವಾಗ ಬಂದು ಇದರೊಳಗಡೆ ಬಂದು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಡಾಕರ್ ಇಮೇಜಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು M1 ಅಂತ ಏನು ಇಮೇಜನ್ನ ಬಿಲ್ಡ್ ಮಾಡಿದ್ದು ಅದು ಇಲ್ಲಿ ತೋರಿಸ್ತಾ ಇದೆ. ಇದನ್ನು ರನ್ ಮಾಡ್ತೀನಿ ನಾನು. ಡಾಕರ್ ರನ್ ಅಂತ ಕೊಟ್ಟು -p ಬಂದು ಪೋರ್ಟ್ ನಂಬರ್ ಬಂದು MySQL ಬಂದು 3306 ಅಲ್ಲಿ 3306 ಅದಾದಮೇಲೆ ಬಂದು ನಾನು -d ಅಂತ ಕೊಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋಕ್ಕೆ. ಅದಾದಮೇಲೆ ಬಂದು ನಾನು ಇಮೇಜ್ ನೇಮ್ ಏನಿದೆ ಅದನ್ನು ಕೊಟ್ಟು ಇನ್ನೇನು ಕೊಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ರನ್ ಮಾಡ್ತೀನಿ. ಇವಾಗ ನಾನು ಇದನ್ನು ಕ್ಲಿಯರ್ ಮಾಡಿ ಡಾಕರ್ PS ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಒಂದು ಡಾಕರ್ ಕಂಟೈನರ್ ರನ್ ಆಗ್ತಾ ಇದೆ. ಇಲ್ಲಿ ಬಂದು ನಾವು ನಾರ್ಮಲಾಗಿ ನೋಡ್ಬೋದು, ಇಲ್ಲಿ ರನ್ನಲ್ಲಿ ಯಾವುದೇ ರೀತಿ ನಾವು ಓವರ್ ರೈಡ್ ಮಾಡೋಕ್ಕೆ ಹೋಗಿಲ್ಲ. ಡೈರೆಕ್ಟಾಗಿ ಡಾಕರ್ ರನ್ನ ನಾವು ಡೈರೆಕ್ಟಾಗಿ ರನ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿ ಎನ್ವೈರನ್ಮೆಂಟ್ ವೇರಿಯೇಬಲ್ನ ಪಾಸ್ ಮಾಡಿ ಅಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡಿಲ್ಲ. ಈ ರೀತಿ ಏನಾದರೂ ಪಾಸ್ವರ್ಡ್ನ ಸೆಟ್ ಮಾಡಿಲ್ಲ ಅಂತಂದರೆ ಡಿಫಾಲ್ಟಾಗಿ ನಾವು ಡಾಕರ್ ಫೈಲಲ್ಲಿ ಏನು ಕೊಟ್ಟಿದ್ವೋ ಅದೇ ಪಾಸ್ವರ್ಡ್ನ ಅದು ಡೈರೆಕ್ಟಾಗಿ ತಗೊಳುತ್ತೆ. ಇವಾಗ ಬಂದು ನಾವು ಡಾಕರ್ ಲಾಗಿನ್ ಆಗೋಣ. ಡಾಕರ್ ಕಂಟೈನರ್ ಒಳಗಡೆ exec -it ಓಕೆ, ಕಂಟೈನರ್ ನೇಮು ಬಿನ್ ಬ್ಯಾಶ್. ಓಕೆ, ನಾವಿಲ್ಲಿ ನೋಡ್ಬೋದು ಬ್ಯಾಶ್ ಮೋಡಲ್ಲಿ ಲಾಗಿನ್ ಆಗಿದ್ದೀವಿ. ಇವಾಗ ಬಂದು ನಾನು MySQL ಲಾಗಿನ್ ಆಗ್ತೀನಿ. MySQL ಹೋಸ್ಟ್ ನೇಮ್ ಬಂದು ಕೂಡ ಅವಶ್ಯಕತೆ ಇರಲ್ಲ, ಯಾಕಂದರೆ ಲೋಕಲ್ ಹೋಸ್ಟ್ ಆಗಿರೋದ್ರಿಂದ ನೀವು ಕೊಡಲಿಲ್ಲ ಅಂತಂದ್ರೆ ಲೋಕಲ್ ಹೋಸ್ಟ್ಗೆ ಕನೆಕ್ಟ್ ಮಾಡುತ್ತೆ. ಯೂಸರ್ ನೇಮ್ ಬಂದು ರೂಟ್ ಅಂತ ನಿಮ್ಗೆ ಡಿಫಾಲ್ಟ್ ಆಗಿರುತ್ತೆ. ಪಾಸ್ವರ್ಡ್ ಬಂದು -p ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಬಂದು ನಾನು ರಿಪ್ ಅಂತ ಕೊಡ್ತೀನಿ. ರಿಪ್ ಅಂತ ಕೊಟ್ಟರೆ ಇಲ್ಲಿ ಇದು ಲಾಗಿನ್ ಆಗಬೇಕು, ಯಾಕಂತ ನಾವು ಡಾಕರ್ ಫೈಲಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ವೇರಿಯೇಬಲ್ನ. ಜಸ್ಟ್ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಲಾಗಿನ್ ಅಂತ ಬರ್ತಾ ಇದೆ. ಇವಾಗ ನಾನು ಎಕ್ಸಿಟ್ ಹೋಗಿ ನಾನು ಡೈರೆಕ್ಟು ಇಲ್ಲಿ ರಿಪ್ ಬದಲು ನಾನು ಬಂದು ರೂಟ್ ಏನೋ ಒಂದು ಪಾಸ್ವರ್ಡ್ನ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಎರರ್ ಅಂತ ಬರ್ತಾ ಇದೆ, ಯಾಕಂತಂದರೆ ನಾವಲ್ಲಿ ಡಾಕರ್ ಫೈಲಲ್ಲಿ ಮೆನ್ಷನ್ ಮಾಡಿದ್ದೆ ಯಾವುದು ಏನು ಅಂತ ಅಂದರೆ ರಿಪ್ ಅಂತ. ಓಕೆ, ನಾನು ಇವಾಗ ಎಕ್ಸಿಟ್ ಆಯ್ತೀನಿ. ಇಲ್ಲಿ ಕ್ಲಿಯರ್. ಇವಾಗ ಒಂದು ಐಡಿಯಾ ಬಂದಿರುತ್ತೆ. ನಾವು ಬಂದು ಡಾಕರ್ ಫೈಲ್ ಒಳಗಡೆ ಬಂದು ಎನ್ವೈರನ್ಮೆಂಟ್ ವೇರಿಯೇಬಲ್ನ ಫಿಕ್ಸ್ ಮಾಡಿದೆ. ಇದನ್ನು ಬಂದು ನಾನು ಡಾಕರ್ ಫೈಲ್ ಒಳಗಡೆ ಕೊಟ್ಟೆ, ಇದು ಡಿಫಾಲ್ಟ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನಾವೇನಾದ್ರೂ ಓವರ್ ರೈಟ್ ಮಾಡಬೇಕು ಅಂತಂದರೆ, ಇದು ಆಲ್ರೆಡಿ ಇಮೇಜ್ ಬಿಲ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಮೇಜ್ ಬಿಲ್ಡ್ ಆಗಿರೋದನ್ನ ನಾವು ಓವರ್ ರೈಟ್ ಮಾಡಬೇಕು ಅಂತಂದರೆ ನಾವು ಬಂದು ಕಂಟೈನರ್ನ ರನ್ ಮಾಡಬೇಕಾದ್ರೆ ಆ ಟೈಮಲ್ಲಿ ನಾವು ಓವರ್ ರೈಟ್ ಮಾಡ್ಬೋದು, -v ಅಂತ ಯೂಸ್ ಮಾಡಿಕೊಂಡು. ಇವಾಗ ನಾನು ಆಲ್ರೆಡಿ ಕಂಟೈನರ್ ಇಮೇಜನ್ನು ಇದನ್ನು ತಗೊಳ್ತೀನಿ, ಡಾಕರ್ ಇಮೇಜನ್ನು M1 ತಗೊಂಡಿದ್ದೆ, ಆಲ್ರೆಡಿ ಬಿಲ್ಡ್ ಆಗಿರೋದು. ಇದಕ್ಕೆ ಬಂದು ನಾನು ಓವರ್ ರೈಡ್ ಮಾಡ್ತೀನಿ. ಯಾವ ರೀತಿ ಅಂತ ಅಂದರೆ ಡೈರೆಕ್ಟು ನಾನು ರನ್ ಅಂತ ಕೊಟ್ಟು -d ಆದಮೇಲೆ ಬಂದು ನಾನೇನು ಮಾಡ್ತೀನಿ -e ಅಂತ ಕೊಡ್ತೀನಿ. e ಅಂತ ಅಂದರೆ ಎನ್ವೈರನ್ಮೆಂಟ್ ವೇರಿಯೇಬಲ್ ಅಂತ ಅರ್ಥ. ಸ್ಪೇಸ್ ಕೊಟ್ಟು ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೆನಲ್ಲ ಇದನ್ನೇ ನಾನು ಡಾಕರ್ ಇಮೇಜಲ್ಲಿ ಕೊಟ್ಟಿರೋದು, ಇದನ್ನೇ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕೊಟ್ಟು ನಾನು = ಅಂತ ಕೊಟ್ಟು ಇಲ್ಲಿ ಬಂದು ನಾನು ರೂಟ್ ಅಂತ ಕೊಡ್ತೀನಿ. ಪ್ರೀವಿಯಸ್ಸಲ್ಲಿ ಬಂತು ಅಂದರೆ ರೂಟ್ ಯೂಸ್ ಮಾಡಿದ್ರೆ ಅಲ್ಲಿ ಓಪನ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ನಾನು ಕಂಟೈನರ್ ನೇಮ್ ಬಂದು ಒಂದು ನಿಮಿಷ, ಈ ಮೊದಲು ಏನು ಮಾಡ್ತೀನಿ ಅಂತಂದರೆ ಇದನ್ನು ರನ್ ಮಾಡಿದ್ರು ಮೇ ಬಿ ವರ್ಕ್ ಆಗೋ ಡೌಟು. ಸುಮ್ಮನೆ ರನ್ ಮಾಡ್ತೀನಿ, ಯಾಕಂದರೆ ಕಮಾಂಡ್ ಇನ್ನೊಂದ್ಸರಿ ಯೂಸ್ ಮಾಡೋದು. ಆಲ್ರೆಡಿ ರನ್ ಆಗಿರೋದು 3306 ಅಲ್ಲೇ ರನ್ ಮಾಡಬೇಕಾಗಿರೋದ್ರಿಂದ ಆಲ್ರೆಡಿ ರನ್ ಆಗ್ತಾ ಇರೋದು ಏನಿದೆ ಕಂಟೈನರ್ ಅದನ್ನು ನಾನು ರಿಮೂವ್ ಮಾಡ್ತೀನಿ. ಡಾಕರ್ ರಿಮೂವ್ -f ಅಂತ ಕೊಟ್ಟು 8 ಅಂತ ಕೊಟ್ಟರೆ ನಿಮಗೆ ಅದು ಕಂಟೈನರ್ ರಿಮೂವ್ ಆಗುತ್ತೆ. ಸ್ಪೆಲ್ಲಿಂಗ್ ತಪ್ಪಾಗಿದೆ. ಓಕೆ, ಕಂಟೈನರ್ ರಿಮೂವ್ ಆಯಿತು. ಡಾಕರ್ PS ಅಂತ ಕೊಟ್ಟರೆ ನಿಮಗೆ ಯಾವುದೇ ರೀತಿ ಕಂಟೈನರ್ ತೋರಿಸಲ್ಲ. ಇವಾಗ ಬಂದು ನಾವು ಕಂಟೈನರ್ ರನ್ ಮಾಡೋಣ. ಇಲ್ಲಿ ಜಸ್ಟು ನಾನು C ಅಂತ ಕೊಟ್ಟಿದ್ದೆ, ಇದನ್ನು ರಿಮೂವ್ ಮಾಡ್ತೀನಿ. ಇವಾಗ ನೋಡ್ಬೋದು ನಾನು ಇಲ್ಲಿ ಓವರ್ ರೈಡ್ ಮಾಡ್ತಾಯಿದ್ದೀನಿ ಅಂತಂದರೆ MySQL ರೂಟ್ ಪಾಸ್ವರ್ಡ್ ಅಂತ ಕೊಟ್ಟು ನಾನು ಕಂಟೈನರ್ ರನ್ ಮಾಡೋ ಟೈಮಲ್ಲಿ ನಾನು ಓವರ್ ರೈಡ್ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಇಮೇಜ್ ಬಂದು M1 ಅಂತ ಕೊಟ್ಟಿದ್ದೆ. ಓಕೆ, ಇವಾಗ ನಾನು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಒಂದು ಕಂಟೈನರ್ ಕ್ರಿಯೇಟ್ ಆಯಿತು. ಡಾಕರ್ PS ಅಂತ ಕೊಟ್ಟರೆ ಇವಾಗ ಯಾವುದು ಕ್ರಿಯೇಟ್ ಮಾಡಿದ್ದು ಅದು ಕಂಟೈನರ್ ಇಲ್ಲಿ ರನ್ ಆಗ್ತಾಯಿದೆ ನೋಡ್ಬೋದು. ಇವಾಗ ನಾನು ಅದರೊಳಗಡೆ ಲಾಗಿನ್ ಆಗ್ತೀನಿ. ಕಂಟೈನರ್ ಒಳಗಡೆ -it ಕಂಟೈನರ್ ID ಬಂದು 4 ಅಂತ ಕೊಡ್ತೀನಿ. ಡೈರೆಕ್ಟು ಬಿನ್ ಬ್ಯಾಶ್. ನೀವು ಇಲ್ಲಿ ಫುಲ್ ID ಕೊಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಏನಾದರೂ ಯಾವುದು ಕಂಟೈನರು 4 ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ 4 ಕೊಡ್ತು ಅಂತಂದ್ರೆ ಅದರೊಳಗಡೆ ಲಾಗಿನ್ ಆಗ್ತೀರಾ ನೀವು. ಓಕೆ, ಇವಾಗ ಬಂದು ನಾನು MySQL -u ಬಂದು ರೂಟ್ -p ಬಂದು ನಾನು ಇವಾಗ ಬಂದು ರಿಪ್ ಅಂತ ಕೊಡ್ತೀನಿ.
ರಿಪ್ ಅಂತ ಕೊಟ್ಟರೆ ಇಲ್ಲಿ ಎರರ್ ಅಂತ ಬರ್ತಿದೆ. ಏನಕ್ಕೆ ಅಂತಂದರೆ ನಾವು ಡಾಕರ್ ಫೈಲ್ ಇರೋದು ಅದು ಡಿಫಾಲ್ಟ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನೀವು ಈ ಕಂಟೈನರ್ ರನ್ ಮಾಡ್ಬೇಕಾದ್ರೆ -c ಅಂತ ಕೊಟ್ಟು ಯಾವುದೇ ರೀತಿ ನೀವು ವೇರಿಯೇಬಲ್ನ ಪಾಸ್ ಮಾಡಲಿಲ್ಲ ಅಂತಂದರೆ ಆ ಡಿಫಾಲ್ಟ್ ಏನಿದೆ ಅದನ್ನೇ ತಗೊಳುತ್ತೆ. ಇನ್ ಕೇಸ್ ಏನಾದರೂ ಅದನ್ನು ಓವರ್ ರೈಡ್ ಮಾಡಬೇಕು ಅಂತ ಅಂದರೆ ನೀವು ಈ ರೀತಿ -c ಅಂತ ಕೊಟ್ಟು ಅದರೊಳಗಡೆ ನೀವು ಏನು ಬೇಕು ಆ ವೇರಿಯೇಬಲ್ನ ಪಾಸ್ ಮಾಡಿ ಅದರೊಳಗಡೆ ನೀವು ಯಾವ ಪಾಸ್ವರ್ಡ್ ಬೇಕೋ ಅದನ್ನು ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಪಾಸ್ವರ್ಡ್ ಬಂದು ನಿಮಗೆ ಡಾಕರ್ ಕಂಟೈನರ್ ರನ್ ಆಗ್ತಾ ಇರುತ್ತೆ. ಇವಾಗ ಬಂದು ನಾನು ರೂಟ್ ಅಂತ ಕೊಡ್ತೀನಿ. ರೂಟ್ ಅಂತ ಕೊಟ್ಟರೆ ನಿಮಗೆ MySQL ಅನ್ನೋದು ಓಪನ್ ಆಗುತ್ತೆ. ಈ ರೀತಿ ನೀವು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ಯೂಸ್ ಮಾಡ್ಕೋಬೋದು. ಮೊದಲನೇದೊಂದು ಡಾಕರ್ ಫೈಲಲ್ಲಿ, ಸೆಕೆಂಡ್ನೇದು ಬಂದು ಡಾಕರ್ ಕಂಟೈನರ್ ರನ್ ಆಗೋ ಟೈಮಲ್ಲಿ. ಓಕೆ, ಇವಾಗ ನಿಮಗೆ ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗಿದೆ. ಇವಾಗ ಬಂದು ನಾನು ಇನ್ನೊಂದು ಯೂಸ್ ಮಾಡ್ತೀನಿ. ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಆದಮೇಲೆ ನಾವು ಬಂದು ನೆಕ್ಸ್ಟು ಆರ್ಗ್ಯುಮೆಂಟ್ ಯೂಸ್ ಮಾಡೋಣ. ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಗೊತ್ತಾಯ್ತು ನಿಮಗೆ ಯಾವ ರೀತಿ ಪಾಸ್ ಮಾಡೋದು ಅಂತ ಡಾಕರ್ ಫೈಲಲ್ಲಿ ಮತ್ತು ಕಂಟೈನರ್ ರನ್ ಟೈಮಲ್ಲಿ. ಆರ್ಗ್ಯುಮೆಂಟ್ ಬಂದು ನಿಮಗೆ ಡಾಕರ್ ಬಿಲ್ಡ್ ಟೈಮಲ್ಲಿ ನಿಮಗೆ ಆರ್ಗ್ಯುಮೆಂಟ್ ಬಂದು ಯೂಸ್ ಆಗುತ್ತೆ. ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಡಾಕರ್ ಫೈಲ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಬಂದು ನನಗೆ ಬಂದು ಇವಾಗ MySQL ಏನಿದೆ ಇದು ವರ್ಷನ್ ಬಂದು ಲೇಟೆಸ್ಟ್ ಅಂತ ತಗೊಳುತ್ತೆ. ಇವಾಗ ನಾರ್ಮಲಾಗಿ ನೀವು ಒಂದು ನಿಮಿಷ, ಇವಾಗ ಡಾಕರ್ ಇಮೇಜಸಲ್ಲಿ ಹೋಯ್ತು ಅಂತಂದರೆ ಡಾಕರ್ ಇಮೇಜ್ ಬಂದು M1 ಅಂತ ಇದೆ. M1 ಬಂದು ಲೇಟೆಸ್ಟ್ ಅಂತ ಇದೆ. ನನಗೆ ಇವಾಗ ಇದು ಡಾಕರ್ ಬಿಲ್ಡ್ ಅಂತ ಪ್ರೂವ್ ಆಗುತ್ತೆ. ಒಂದು ನಿಮಿಷ. ಓಕೆ, ಮೊದಲು ನಾನು ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ. VI ಡಾಕರ್ ಫೈಲ್ ಇದರೊಳಗಡೆ ಹೋಗ್ತೀನಿ. ಇದನ್ನು ಬಂದು ನಾನು ಒಂದು ಕೆಲಸ ಮಾಡ್ತೀನಿ. ನನ್ನ ಹತ್ರ ಆಲ್ರೆಡಿ ಒಂದು ಇಮೇಜ್ ಇದೆ, ಅದನ್ನು ತೋರಿಸಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಮುರುಳಿ. ಓಕೆ, ಇದರೊಳಗಡೆ ಒಂದು ಟಾಮ್ ಕ್ಯಾಟ್ ಒಳಗಡೆ ಹೋಯ್ತು ಅಂತ ಅಂದರೆ ನಾನು ಡಿಫ್ರೆಂಟು ಟಾಮ್ ಕ್ಯಾಟನ್ನು ಯೂಸ್ ಮಾಡ್ತಿದ್ದೆ ಟ್ಯಾಗ್ಗಳನ್ನ. ಇಲ್ಲಿ ನೋಡ್ಬೋದು ಇದರಲ್ಲಿ ಬಂದು ಅಂದರೆ ಲೇಟೆಸ್ಟ್ ಟ್ಯಾಗ್ ಒಂದಿದೆ, V1 ಟ್ಯಾಗ್ ಒಂದಿದೆ, V2 ಟ್ಯಾಗ್ ಇದೆ, V4 ಈ ರೀತಿ, V3 ಈ ರೀತಿ ಬೇಜಾನ್ ಟ್ಯಾಗ್ಗಳಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂತಂದರೆ ನಾರ್ಮಲಾಗಿ ಮೊದಲು ನಾನು ಲೇಟೆಸ್ಟ್ ಟ್ಯಾಗ್ನ ಯೂಸ್ ಮಾಡ್ತೀನಿ. ಲೇಟೆಸ್ಟ್ ಟ್ಯಾಗ್ ಅಂತಂದರೆ ಜಸ್ಟು ಮುರುಳಿ ಈ ಟಾಮ್ ಕ್ಯಾಟ್ ಏನಿದೆ ಇದಿಷ್ಟು ಕೊಡ್ತು ಅಂದರೆ ಲೇಟೆಸ್ಟಾಗಿ ತಗೊಳುತ್ತೆ. ಮೊದಲು ಅದನ್ನು ನೋಡೋಣ. ನಾನು ಈ MySQL ರಿಮೂವ್ ಮಾಡ್ತೀನಿ. ಇವಾಗ ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂತು. ನಾನು ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ಎನ್ವೈರ್ನ್ಮೆಂಟ್ ವೇರಿಯೇಬಲ್ಲು. ಓಕೆ, ಇವಾಗ ಬಂದು ನಾನು ಆ ಇಮೇಜ್ ತೊಗೊಳ್ತೀನಿ. ಮುರುಳಿ ಟಾಮ್ ಕ್ಯಾಟ್ ಅಂತ ತೊಗೊಳ್ತೀನಿ. ಟಾಮ್ ಕ್ಯಾಟ್ ಅಂತ ತೊಗೊಂಡು ಜಸ್ಟು ಇದನ್ನು ಸೇವ್ ಮಾಡಿ ಸಿಂಪಲಾಗಿ ತೋರಿಸ್ತಾ ಇರೋದು, ಅದಕ್ಕೋಸ್ಕರ ಒಂದೇ ಲೈನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಬಂದು ನಾನು ಡಾಕರ್ ಬಿಲ್ಡ್ ಅಂತ ಕೊಟ್ಟು -t ಅಂತ ಕೊಟ್ಟು ಟಾಮ್ ಅಂತ ಕೊಡ್ತೀನಿ. ಟಾಮ್ ಅಂತ ಕೊಟ್ಟು ಡಾಟ್ ಅಂತ ಕೊಡ್ತು ಅಂತಂದರೆ ಅದು ಬಿಲ್ಡ್ ಆಗುತ್ತೆ. ಬಿಲ್ಡ್ ಆಗ್ತಾಯಿದೆ ನೋಡ್ಬೋದು. ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಡಿಫಾಲ್ಟಾಗಿ ಬಂತು ಅಂದರೆ ಡಾಕರ್ ಟಾಮ್ ಕ್ಯಾಟ್ ಏನಿದೆ ಅದನ್ನು ಬಂದು ನಾನು ಮುರುಳಿ ಟಾಮ್ ಕ್ಯಾಟ್ ಅಂತ ಸ್ಲ್ಯಾಶ್ ಅಂತ ಕೊಟ್ಟಿದೆ. ಇಲ್ಲಿ ಬಂದು ಲೇಟೆಸ್ಟ್ ಟ್ಯಾಗ್ನ ತೊಗೊಂಡಿದೆ ಅಂತ ಅಂದರೆ ಈ ಟ್ಯಾಗ್ ಏನಿದೆ ಈ ಟ್ಯಾಗ್ನ ತೊಗೊಂಡಿದೆ. ಇವಾಗ ನನಗೆ ನಾರ್ಮಲಾಗಿ ಏನು ಅಂತಂದರೆ ನನಗೆ ಈ ಟ್ಯಾಗ್ ಬೇಕಾಗಿಲ್ಲ. ಪರ್ಟಿಕ್ಯುಲರಾಗಿ ನಾನು ಏನಾದರೂ ಆ ಡಾಕರ್ ಫೈಲ್ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡೋ ಟೈಮಲ್ಲಿ ನಾನು ಏನಾದರೂ ಒಂದು ವೇರಿಯೇಬಲ್ನ ಪಾಸ್ ಮಾಡ್ತೀನಿ. ಆ ವೇರಿಯೇಬಲಲ್ಲಿ ಏನು ವರ್ಷನ್ ಇರುತ್ತೋ ಆ ವರ್ಷನ್ ಬಂದು ನಿಮಗೆ ಆಟೋಮೆಟಿಕ್ಕಾಗಿ ಆ ಡಾಕರ್ ಏನಿದೆ ಬೇಸ್ ಇಮೇಜ್ ಏನಿದೆ ಅದಕ್ಕೆ ಅಪ್ಲೈ ಆಗಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ಇವಾಗ ಬಂದು ನಾನೊಂದು ಓಕೆ, ಒಂದು ಸ್ವಲ್ಪ ಮೌಸ್ ಪ್ರಾಬ್ಲಮ್ ಇದೆ ನಂದು. ಇವಾಗ ನಾರ್ಮಲಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದು ಯಾಕೋ ಮೌಸು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಇವಾಗ ನಾರ್ಮಲಾಗಿ ಏನು ಅಂತಂದರೆ ಇದು ಬಂದು ಆರ್ಗ್ಯುಮೆಂಟ್ ಬಂದು ಬಿಲ್ಡ್ ಟೈಮಲ್ಲಿ ಅಷ್ಟೇ ವರ್ಕ್ ಆಗೋದು. ಬಿಲ್ಡ್ ಯಾವಾಗ ಇಮೇಜನ್ನ ಬಿಲ್ಡ್ ಮಾಡ್ತೀರಾ ಆ ಟೈಮಲ್ಲಿ ಏನಾದರೂ ಆರ್ಗ್ಯುಮೆಂಟ್ನ ಪಾಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಯೂಸ್ ಆಗುತ್ತೆ. ಯಾವ ರೀತಿ ಅಂತ ನೀವು ಆಲ್ರೆಡಿ ಒಂದು ಡಾಕರ್ ಫೈಲ್ನ ಬರೆದಿದ್ದೀರಾ ಅಂತ ತಿಳ್ಕೊಳ್ಳಿ. ಡಾಕರ್ ಫೈಲ್ ಬರೆದಿದ್ದೀರಾ, ಅಲ್ಲಿ ಪದೇ ಪದೇ ಹೋಗಿ ನೀವು ಯಾವುದೇ ರೀತಿ ಈ ವರ್ಷನ್ಗಳನ್ನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟು ಒಂದು ಆರ್ಗ್ಯುಮೆಂಟ್ನ ಪಾಸ್ ಮಾಡಿದಾಗ ಇವಾಗ ಜಸ್ಟು ಒಂದು ಸಿಂಗಲ್ ಏನಾದರೂ ಪಾಸ್ ಮಾಡಬೇಕು ಅಂತಂದರೆ ಒಂದು ಸಿಂಗಲ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಆರಾಮಾಗಿ ಹೋಗಿ ಡಾಕರ್ ಫೈಲ್ ಚೇಂಜ್ ಮಾಡೋದು. ಇನ್ ಕೇಸ್ ಏನಾದರೂ ಒಂದು 10-15 ಚೇಂಜ್ ಮಾಡಬೇಕು ಅಂತಂದರೆ 10-15 ಕಡೆ ಚೇಂಜ್ ಮಾಡಬೇಕು ಅಂತಂದರೆ ನೀವು ನಾರ್ಮಲಾಗಿ ಬಿಲ್ಡ್ ಆರ್ಗ್ಯುಮೆಂಟ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಬಿಲ್ಡ್ ಟೈಮಲ್ಲಿ ನೀವು ಆ ಆರ್ಗ್ಯುಮೆಂಟ್ಗೆ ಏನು ವ್ಯಾಲ್ಯೂ ಕೊಡ್ತೀರಾ ಆ ವ್ಯಾಲ್ಯೂ ಬಂದು ನಿಮಗೆ ಡಾಕರ್ ಫೈಲಲ್ಲಿ ಅಪ್ಲೈ ಆಗುತ್ತೆ. ಇವಾಗ ನಾರ್ಮಲಾಗಿ ಬಂದು ಇಲ್ಲಿ ನಾನು ಯಾವುದೇ ರೀತಿ ಕೊಟ್ಟಿಲ್ಲ. ಇಲ್ಲಿ ಬಂದು ಮುರುಳಿ ಟಾಮ್ ಕ್ಯಾಟ್ ಅನ್ನೋದು ಲೇಟೆಸ್ಟ್ ಅನ್ನೋದು ಅಪ್ಲೈ ಆಗಿದೆ. ಇವಾಗ ಬಂದು ನನಗೆ
ವರ್ಷನ್ 1 ಅಂತ ಅಂದರೆ ಇದು ಬಂದು ನಾನು ಅಪ್ಲೈ ಮಾಡಬೇಕು. ಇವಾಗ ವರ್ಷನ್ 1 ಆಗಲಿ, ವರ್ಷನ್ 2 ಆಗಲಿ, ವರ್ಷನ್ 4 ಆಗಲಿ, ಬಿಲ್ಡ್ ಟೈಮಲ್ಲಿ ಅಂತಂದರೆ ಇಮೇಜ್ ಬಿಲ್ಡ್ ಮಾಡೋ ಟೈಮಲ್ಲಿ ನಾನು ವರ್ಷನ್ಗಳನ್ನ ಕೊಡ್ಬೋದು, ಬೇಸ್ ಇಮೇಜನ್ನು ಕೊಡಬೇಕು ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ನಿಮಗೆ ಆರ್ಗ್ಯುಮೆಂಟ್ಸ್ನ ಯೂಸ್ ಮಾಡ್ಬೋದು. ಇದನ್ನೊಂದು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಷ್ಟೇ, ಇನ್ನು ಬೇಜಾನು ಕಡೆ ಯೂಸ್ ಮಾಡ್ತೀವಿ. ನಾನು ನಾರ್ಮಲಾಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ನನಗೆ ಬೇಸ್ ಇಮೇಜಿಗೆ ಬಂದು ನಾನು ಟಾಮ್ ಕ್ಯಾಟ್ ಏನು ಕೊಟ್ಟಿದ್ದೀನಿ ಅದನ್ನು ನಾನು ವರ್ಷನ್ 1ಗೆ ಚೇಂಜ್ ಮಾಡಬೇಕು ಅಂತ ಅಂದರೆ ಬಿಲ್ಡ್ ಟೈಮಲ್ಲಿ ಇಮೇಜ್ ಬಿಲ್ಡ್ ಮಾಡಬೇಕಾದ್ರೆ ಜಸ್ಟ್ ನಾನು ಏನು ಮಾಡ್ತೀನಿ, ಆರ್ಗ್ಯುಮೆಂಟ್ನ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ ಕೇಸ್ ಏನಾದರೂ ನೀವು ಈ ಜಾಗದಲ್ಲಿ ಏನಾದರೂ ಯೂಸ್ ಮಾಡಬೇಕು ಅಂತಂದರೆ ಇದ್ರ ಮೇಲ್ಗಡೆ ಬಂದು ನೀವು ಆರ್ಗ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದ್ರ ಮೇಲ್ಗಡೆ ಜಸ್ಟ್ ಆರ್ಗ್ ಅಂತ ಟೈಪ್ ಮಾಡಿ ಇಲ್ಲಿ ಬಂದು ವೇರಿಯೇಬಲ್ ನೇಮ್ ಕೊಡಿ. ಇಲ್ಲಿ ಬಂದು ನಾನು ವರ್ಷನ್ ಅಂತ ಕೊಡ್ತೀನಿ ಅಥವಾ ಟ್ಯಾಗ್ ಅಂತ ಕೊಡ್ತೀನಿ. ಟ್ಯಾಗ್ ಅಂತ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಬಂದು ನಾನು ಇನ್ನು ಯಾವುದೇ ರೀತಿ ಕೊಡೋಕೆ ಹೋಗಲ್ಲ, ಇಲ್ಲೇ ನಿಮ್ಗೆ ಹೇಳ್ಬಿಡ್ತೀನಿ. ಟ್ಯಾಗ್ ಅಂತ ಕೊಟ್ಟು = ಅಂತ ಕೊಟ್ಟು ಇಲ್ಲಿ ಒಂದು ಡಬಲ್ ಕೋಟ್ ಒಳಗಡೆ ನಾನು ಟ್ಯಾಗ್ನ ಮೆನ್ಷನ್ ಮಾಡ್ತೀನಿ, ಲೇಟೆಸ್ಟ್ ಅಂತ. ಓಕೆನಾ, ಡಿಫಾಲ್ಟಾಗಿ ಬಂದು ಲೇಟೆಸ್ಟು. ಇಲ್ಲಿ ಬಂದು ನಾನು ಈ ರೀತಿ ಸಿಂಬಲ್ ಹಾಕಿ ಇದ್ರೊಳಗಡೆ ಬಂದು ನಾನು ಈ ವೇರಿಯೇಬಲ್ ಏನು ಕ್ರಿಯೇಟ್ ಮಾಡಿದ್ದೀನೋ ಆರ್ಗ್ಯುಮೆಂಟ್ ವೇರಿಯೇಬಲು ಇದನ್ನು ಇಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ. ಅದನ್ನು ಯಾವ ರೀತಿ ಅಂತಂದರೆ ಜಸ್ಟು $ಸೈನ್ ಅಂತ ಕೊಟ್ಟು ಈ ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಜಸ್ಟು ಟ್ಯಾಗ್ ಅಂತ ಟೈಪ್ ಮಾಡಿದ್ರೆ ಸಾಕು. ಇವಾಗ ಇದನ್ನು ರನ್ ಮಾಡೋಣ. ಡಾಕರ್ ಬಿಲ್ಡ್ -t ಟಾಮ್ ಲೇಟೆಸ್ಟ್ ಅಂತ ಕೊಡೋಣ, ಅಥವಾ ಟಾಮ್ 11 ಅಂತ ಕೊಟ್ಟೋಣ. ಟಾಮ್ 11 ಅಂತ ಕೊಟ್ಟು ಡಾಟ್ ಅಂತ ಕೊಟ್ಟು ಎಂಟರ್ ಮಾಡಿದ್ರೆ ನಿಮಗೆ ಇದು ಬಂದು ಡಿಫಾಲ್ಟಾಗಿ ಬಂದು ನಿಮ್ಗೆ ಇಲ್ಲಿ ನೋಡ್ಬೋದು ಲೇಟೆಸ್ಟ್ ಅಂತ ತಗೊಳ್ತಾ ಇದೆ. ಇವಾಗ ಬಂದು ನಾನು ಇಮೇಜ್ ಬಿಲ್ಡ್ ಮಾಡೋ ಟೈಮಲ್ಲಿ ನಾನು ಈ ಲೇಟೆಸ್ಟ್ ಬದಲು ನಾನು ವರ್ಷನ್ 1 ಅಂತ ಕೊಡಬೇಕು. ಇಲ್ಲಿದೆ ನೋಡಿ, ವರ್ಷನ್ 1 ಅಂತ ಕೊಡಬೇಕು ಅಂತ ತಿಳ್ಕೊಳ್ಳಿ, ಅಥವಾ ವರ್ಷನ್ 2 ಅಂತ ಕೊಡಬೇಕು ಅಂತ ತಿಳ್ಕೊಳ್ಳಿ. ಪದೇ ಡಾಕರ್ ಫೈಲಲ್ಲಿ ಹೋಗಿ ನೀವು ಆಲ್ಟ್ರ್ ಮಾಡೋ ಬದಲು ಜಸ್ಟು ನೀವೇನು ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಬಿಲ್ಡ್ ಮಾಡೋ ಟೈಮಲ್ಲಿ ಇದು ಬಂದು ಆರ್ಗ್ಯುಮೆಂಟ್ ಬಂದು ಬಿಲ್ಡ್ ಮಾಡೋ ಟೈಮಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ ನಾವು. ಈ ಬಿಲ್ಡ್ ಮಾಡೋ ಟೈಮಲ್ಲಿ ಬಂದು ನೀವು ಜಸ್ಟು ಬಿಲ್ಡ್ ಆರ್ಗ್ ಅಂತ ಕೊಟ್ಟು ಬಿಲ್ಡ್ ಆರ್ಗ್ ಅಂತ ಕೊಟ್ಟು ಇದರೊಳಗಡೆ ಬಂದು ನೀವು ಯಾವ ಆರ್ಗ್ಯುಮೆಂಟ್ನ ಪಾಸ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ಪಾಸ್ ಮಾಡ್ಬೋದು. ಅದಕ್ಕೆ ಬಂದು ವೇರಿಯೇಬಲ್ ಬಂದು ನಾನು ಟ್ಯಾಗ್ ಅಂತ ಏನೋ ಕ್ರಿಯೇಟ್ ಮಾಡಿದೆ, ಇದರೊಳಗಡೆ ಬಂದು ಟ್ಯಾಗ್ ಒಳಗಡೆ ಬಂದು ನಾನು v1 ಅಂತ ಪಾಸ್ ಮಾಡ್ತೀನಿ. v1 ಅಂತ ಪಾಸ್ ಮಾಡಿ ಎಂಟರ್ ಕೊಟ್ಟರೆ ನಿಮಗೆ ಇಲ್ಲಿ ಬಂದು v1 ಅಟ್ಯಾಚ್ ಆಗಿರಬೇಕು. ಇಲ್ಲಿ ನೋಡೋಣ, ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಬಿಲ್ಡ್ ಮಾಡೋ ಟೈಮಲ್ಲಿ ಇಮೇಜ್ ಬಿಲ್ಡ್ ಮಾಡೋ ಟೈಮಲ್ಲಿ ವರ್ಷನ್ 1 ಏನಿದೆ, ಟಾಮ್ ಕ್ಯಾಟ್ ವರ್ಷನ್ 1 ಏನಿದೆ ಅದು ಅಟ್ಯಾಚ್ ಆಗಿದೆ. ಇಲ್ಲಿ ನೋಡ್ಬೋದು ನಿಮಗೆ ಮೂರುಳಿ ಮೊದಲು ಲೇಟೆಸ್ಟ್ ಅಂತ ಇತ್ತು, ಇವಾಗ ವರ್ಷನ್ 1 ಅಂತ ಅಟ್ಯಾಚ್ ಆಗಿದೆ. ನನಗೆ ವರ್ಷನ್ 1 ಬೇಕಾಗಿಲ್ಲ, ನನಗೆ ವರ್ಷನ್ 2 ಬೇಕು ಅಂತ ಅಂದರೆ ಜಸ್ಟ್ ವರ್ಷನ್ 2 ಅಂತ ಕೊಟ್ಟು ಇಲ್ಲಿ 11 ಏನಿದೆ ನೇಮ್ ಚೇಂಜ್ ಮಾಡ್ಕೊಳ್ತೀನಿ, 112 ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ಕಾಗಿ ನಿಮಗೆ ವರ್ಷನ್ 2 ಏನಿದೆ ಇಲ್ಲಿ ನಿಮಗೆ ಬಿಲ್ಡ್ ಟೈಮಲ್ಲೇ ನೀವು ಆಟೋಮೆಟಿಕ್ಕಾಗಿ ನೀವು ಅಸೈನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ವ್ಯಾಲ್ಯೂಸ್ಗಳನ್ನ. ಈ ರೀತಿ ನೀವು ಬಿಲ್ಡ್ ಟೈಮಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಆರ್ಗ್ಯುಮೆಂಟ್ ಯೂಸ್ ಮಾಡ್ತೀರಾ. ಅದೇ ರೀತಿ ನೀವೇನಾದರೂ ಕಂಟೈನರ್ ರನ್ ಟೈಮಲ್ಲಿ ಅಥವಾ ಡಾಕರ್ ಟೈಮಲ್ಲಿ ಡಿಫಾಲ್ಟಾಗಿ ಹಾಕಬೇಕು ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ತೀರಾ, ಯಾವುದನ್ನು ಎನ್ವೈರ್ಮೆಂಟ್ ವೇರಿಯೇಬಲ್ನ. ಇದನ್ನು ನಾವು ಡಿಫಾಲ್ಟಾಗಿ ನಾವು ಆಲ್ರೆಡಿ ಡಿಫೈನ್ ಮಾಡಿದೆ ಯಾವುದರಲ್ಲಿ ಡಾಕರ್ ಫೈಲಲ್ಲಿ. ಇದನ್ನು ಆರ್ಗ್ಯುಮೆಂಟ್ ವೇರಿಯೇಬಲ್ನ ಬೇಕಾದರೆ ಡಿಫಾಲ್ಟಾಗಿ ಡಾಕರ್ ಫೈಲಲ್ಲೂ ಬರೀಬೋದು. ಅದಾದಮೇಲೆ ಬಂದು ಇದು ಆರ್ಗ್ಯುಮೆಂಟ್ ಬಂದು ಡಾಕರ್ ಬಿಲ್ಡ್ ಟೈಮಲ್ಲಿ ಯೂಸ್ ಆಗುತ್ತೆ, ಎನ್ವೈರ್ಮೆಂಟ್ ವೇರಿಯೇಬಲ್ ಬಂದು ಡಾಕರ್ ರನ್ ಟೈಮಲ್ಲಿ ಯೂಸ್ ಆಗುತ್ತೆ. ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಮಿಕ್ಕಿದ್ದೇನಿದೆ CMD ಆಗಲಿ ಎಂಟ್ರಿ ಪಾಯಿಂಟ್ ಆಗಲಿ ಇನ್ನು ಮಿಕ್ಕಿದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ.